ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ, ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ, ನಿಮ್ಮ ಕಾರ್ಯ ಸಾಧನೆಗೆ, ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ, ಗ್ರಹಗಳ ಗೋಚಾರದಲ್ಲಿ 12 ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮಕರ ರಾಶಿಯಲ್ಲಿ 12ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ಫೆಬ್ರವರಿ ಮಾಸದ 4ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ, ಶುಕ್ರ ಗ್ರಹ 6ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ 23ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 4 ಗ್ರಹಗಳು ರಾಹು ಗ್ರಹದ ಸಂಯೋಗದಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು, ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯೂ ಆಗಲಿದ್ದು, ಈ ಮಾಸದ ಕೊನೆಯಲ್ಲಿ ಬುಧ ಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಟಕ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಸೂರ್ಯಗ್ರಹ, ಕುಜಗ್ರಹ, ಶುಕ್ರ ಗ್ರಹ, ಬುಧ ಗ್ರಹಗಳ ಸಂಚಾರ ಆಗಲಿದ್ದು, ಪ್ರಾರಂಭದಲ್ಲಿ ಈ ಗ್ರಹಗಳ ಪ್ರಭಾವ ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಡತೆ, ನಿಮ್ಮ ಮೈಂಡ್ಸೆಟ್, ನಿಮ್ಮ ಕಾರ್ಯಗಳ ಮೇಲೆ ಇರಲಿದೆ. ಸಪ್ತಮ ಅಂದರೆ ವ್ಯಾಪಾರ, ವ್ಯವಹಾರ, ಪಾಲುದಾರಿಕೆ, ಪಾರ್ಟ್ನರ್ಶಿಪ್, ಸಂಗಾತಿ, ಈ ವಿಷಯಗಳನ್ನು ಸೂಚಿಸುವಂತಹ ಸ್ಥಾನ, ಎದುರಾಳಿ. ಈ ಸ್ಥಾನದಲ್ಲಿ ಈ ಗ್ರಹಗಳು ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ದಶಮ ಕರ್ಮಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಈ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಲಿದೆ ಅಂದರೆ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಇರಲಿದೆ. ನಿಮಗೆ ಪಂಚಮಾಧಿಪತಿಯು ಕುಜಗ್ರಹ ಆಗಿರೋದ್ರಿಂದ ಈ ರೀತಿ ಮೈಂಡ್ಸೆಟ್ ಇರಲಿದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಾರಂಭದಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಯಾವುದೇ ಒಂದು ನಿಮ್ಮ ಕಾರ್ಯಗಳಾಗಿರಬಹುದು, ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೂ, ಉನ್ನತ ಅಧಿಕಾರ ಯೋಗದಲ್ಲಿದ್ದರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು, ಮೈಂಡ್ಸೆಟ್ಟನ್ನು ನೀಡ್ತಾರೆ. ವ್ಯಾಪಾರ ವ್ಯವಹಾರಸ್ಥರಾಗಿದ್ದರೆ ಲಾಭಾಧಿಪತಿಯಾದಂತಹ ಶುಕ್ರ ಗ್ರಹ ಸಪ್ತಮದಿಂದ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡುತ್ತಾ ಇದ್ದು, ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ಧನಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಸಪ್ತಮದಿಂದ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದು, ಪ್ರಾರಂಭದಲ್ಲಿ ಅನುಕೂಲಗಳಾಗ್ತಾ ಇರುತ್ತೆ. ಆದರೆ 1 ವಾರದ ನಂತರದಲ್ಲಿ ನಿಮಗೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ, ಹಿನ್ನಡೆ, ಅಡೆತಡೆಗಳು ಆಗಲಿಕ್ಕೆ ಆರಂಭ ಆಗುತ್ತೆ. ಏಕೆಂದರೆ 6ನೇ ದಿನಾಂಕ ಶುಕ್ರ ಗ್ರಹ ಅಷ್ಟಮ ಸ್ಥಾನ ಕುಂಭ ರಾಶಿಯನ್ನು ಪ್ರವೇಶಿಸ್ತಾರೆ. ಸೂರ್ಯಗ್ರಹ 12ನೇ ದಿನಾಂಕ ಅಷ್ಟಮ ಸ್ಥಾನ ಕುಂಭ ರಾಶಿಯನ್ನು ಪ್ರವೇಶಿಸ್ತಾರೆ. ಇನ್ನು 4ನೇ ದಿನಾಂಕ ಬುಧ ಗ್ರಹ ಅಷ್ಟಮ ಸ್ಥಾನವನ್ನು ಪ್ರವೇಶಿಸ್ತಾರೆ. ಕುಜಗ್ರಹ 23ನೇ ದಿನಾಂಕ ಅಷ್ಟಮ ಸ್ಥಾನವನ್ನು ಪ್ರವೇಶಿಸ್ತಾರೆ.
ಬಹುಗ್ರಹಗಳು ಅಷ್ಟಮದಲ್ಲಿ ಸಂಚಾರ ಆಗುವಂತಹ ಕಾಲವು ಆರಂಭ. ಅಂದರೆ ಫೆಬ್ರವರಿ ಮಾಸದಲ್ಲಿ ಈ ಗ್ರಹಗಳು ರಾಹು ಗ್ರಹದೊಂದಿಗೆ ಅಷ್ಟಮದಲ್ಲಿ ಸಂಚರಿಸುವಂತಹ ಕಾಲ ಅಶುಭವನ್ನು ನೀಡುತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಏನೇನು ಮಾಡ್ಕೊಳ್ಬೇಕು, ಏನೇನು ಆಗಬೇಕು, ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಚತುರ್ಥಾಧಿಪತಿಯಾದಂತಹ ಶುಕ್ರ ಗ್ರಹ ಸಪ್ತಮದಲ್ಲಿ ಸಂಚರಿಸುವಾಗ ಮನೆ, ಭೂಮಿ, ಆಸ್ತಿ ವಿಷಯಗಳು ನಿಮ್ಮ ನಿರ್ಧಾರಗಳಿಗೆ ಒಳ್ಳೆ ಫಲವನ್ನು ನೀಡುತ್ತಾರೆ ಪ್ರಾರಂಭದ 1 ವಾರ. ಆನಂತರ ಕಷ್ಟವಾಗುತ್ತೆ, ನೆಮ್ಮದಿ ಇರೋದಿಲ್ಲ, ಆತಂಕ, ಭಯಕ್ಕೆ ಒಳಗಾಗುವಂತಹ ಪರಿಸ್ಥಿತಿಗಳು ಬರಬಹುದು. ಅಷ್ಟಮ ಅಂದರೆ ಆಯುಸ್ಥಾನ ಮತ್ತು ಅಪಾಯ, ಅಪಘಾತಗಳ ಸ್ಥಾನ, ನಷ್ಟದ ಸ್ಥಾನ, ಭಯ, ಆತಂಕ ಮತ್ತು ಇದ್ದಕ್ಕಿದ್ದಂತೆ ಸಮಸ್ಯೆಗಳು ಬರುವಂತಹ ರಹಸ್ಯ ಸ್ಥಾನವು ಅದು ಆಗಿರೋದ್ರಿಂದ ನಿಮಗೆ ಅಲ್ಲಿ ಯಾವೆಲ್ಲ ಪ್ರಭಾವಗಳು ಆಗಬಹುದು. ಭಯ ಪಡುವ ಮೊದಲು ನಿಮ್ಮ ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಳಿ. ನಿಮಗೇನಾದರೂ ಅಶುಭ, ಅಪಾಯವನ್ನು ನೀಡುವ ಮಾರಕ ಗ್ರಹಗಳ ದಶಾಭುಕ್ತಿ ಕಾಲವಿದ್ದರೆ ಗೋಚಾರದಲ್ಲಿ ಅಷ್ಟಮ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಸಮಸ್ಯೆಗಳಿಗೆ ಒಳಗಾಗ್ತೀರಾ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆ ಆಗಬಹುದು. ಅಂದರೆ ಎಲ್ಲರಿಗೂ ಒಂದೇ ದಶಾಭುಕ್ತಿ ನಡೀತಾ ಇರಲ್ಲ, ಒಂದೇ ಏಜ್ ಆಗಿರೋದಿಲ್ಲ, ನಿಮ್ಮ ಪ್ರಯತ್ನಗಳೆಲ್ಲ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಕೆಲವರಿಗೆ ಕೆಲವು ರೀತಿಯ ಅಪಾಯಗಳು ಅಥವಾ ಸಂದರ್ಭಗಳು ಬರಬಹುದು. ಕೆಲವರಿಗೆ ಅವಮಾನ ಆಗ್ಬೋದು, ಕೆಲವರಿಗೆ ಅಪಾಯ ಆಗ್ಬೋದು, ಕೆಲವರಿಗೆ ಸೋಲು, ನಿಮ್ಮ ಪ್ರಯತ್ನದಲ್ಲಿ ಸೋಲು ಆಗ್ಬೋದು, ಕೆಲವರಿಗೆ ಧನ ನಷ್ಟವಾಗ್ಬೋದು, ಕೆಲವರ ಮುಖ್ಯ ವಸ್ತುಗಳು ಕಳ್ಳತನ ಆಗ್ಬೋದು, ಕೆಲವರಿಗೆ ಪ್ರಯಾಣದಲ್ಲಿ ಏನಾದರೂ ಸಮಸ್ಯೆಗಳು, ಅಪಾಯಗಳಾಗ್ಬೋದು, ಕೆಲವರಿಗೆ ಫುಡ್ ಪಾಯ್ಸನ್ ಆಗ್ಬೋದು, ಕೆಲವರ ಸಂಬಂಧದಲ್ಲಿ ಕಲಹಗಳಾಗ್ಬೋದು. ಈ ರೀತಿ ನಾನಾ ರೀತಿಯ ಒಂದು ಸಮಸ್ಯೆಗಳಿಗೆ ಈ ಬಹುಗ್ರಹಗಳ ಸಂಚಾರ ಕಾರಣ ಆಗುತ್ತೆ. ಕೆಲವರಿಗೆ ಅಂದರೆ ಲಾಂಗ್ ಟರ್ಮ್ ಎಫೆಕ್ಟ್ ಮಾಡುವಂತಹ ವ್ಯಾಧಿಯ ಆರಂಭ ಆಗ್ಬೋದು. ಇಲ್ಲಿ ಸೂರ್ಯಗ್ರಹ ರಾಹುಗ್ರಹದೊಂದಿಗೆ ಅಷ್ಟಮ ಸ್ಥಾನದಲ್ಲಿ ಸಿಕ್ಕಿಕೊಳ್ಳೋದ್ರಿಂದ ಯಾವಾಗ ಸೂರ್ಯಗ್ರಹ ಪೀಡಿತ ಆಗ್ತಾರೆ ಹೃದಯದ ಸಂಬಂಧಪಟ್ಟಂತಹ ವ್ಯಾಧಿಗಳ ಆರಂಭ ಆಗುತ್ತೆ. ಕೆಲವರಿಗೆ ಈ ರೀತಿ ಏನಾದರೂ ವ್ಯಾಧಿಗಳು ಆಗ್ಬೋದು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಸಡನ್ ಆಗಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಹೊರಗಿನ ಸ್ಥಳದಲ್ಲೇ ಆಗ್ಬೋದು ಅಥವಾ ಮನೆಯಲ್ಲೇ ಆಗ್ಬೋದು. ಸಡನ್ ಆಗಿ ನೀವು ಬೀಳಬಹುದು ಅಥವಾ ಏನಾದರೂ ಅಗ್ನಿಯಿಂದ ಆಗಬಹುದಾದಂತಹ, ಅಡುಗೆ ಮನೆಯಲ್ಲಿ ಆಗಬಹುದಾದಂತಹ ತೊಂದರೆಗಳು, ಸಡನ್ ಗಾಯ ಆಗ್ಬೋದು. ಗಾಯ ಆಗಬೇಕು ಅಂದರೆ ನೋಡಿ, ಬರೀ ಬಿದ್ದು ಅಥವಾ ಬೇರೆ ವಿಷಯಗಳಿಂದ ಆಗಬೇಕು ಅಂತಿಲ್ಲ, ಒಂದು ಸರ್ಜರಿ ಆದರೂ ಗಾಯ ಆಗುತ್ತೆ. ಹೀಗೆ ಅಷ್ಟಮ ಸ್ಥಾನದಲ್ಲಿ ಯಾರಿಗೆ ದಶಾಭುಕ್ತಿಗಳು ಕೆಟ್ಟಿರುತ್ತೆ ಆ ಒಂದು ವ್ಯಕ್ತಿಗಳಿಗೆ ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಗಳ ಸಂಚಾರ ಅಶುಭವನ್ನು ನೀಡುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವ್ಯಕ್ತಿಗಳು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ನಷ್ಟವಾಗುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಮುಖ್ಯ ನಿರ್ಧಾರಗಳಿದ್ದರೆ 1-2 ತಿಂಗಳ ಕಾಲ ಮುಂದಕ್ಕೆ ಹಾಕಬೇಕಾಗುತ್ತೆ. ಯಾವುದೇ ಒಂದು ಉದ್ಯೋಗದ ಬದಲಾವಣೆಯನ್ನು ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ರೆ ಸಡನ್ ಆಗಿ ನಿಮಗೆ ಉದ್ಯೋಗ ಸಿಗೋದಿಲ್ಲ, ಅವಕಾಶಗಳು ಬರೋದಿಲ್ಲ, ವೃತ್ತಿಪರ ಯೋಜನೆಗಳು ವಿಫಲವಾಗ್ತವೆ ಮತ್ತು ಉದ್ಯೋಗದ ಅವಕಾಶಗಳು ಕಡಿಮೆಯಾಗುತ್ತೆ. ಬಹುಗ್ರಹಗಳು ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇರುವ ಉದ್ಯೋಗಕ್ಕೂ ಹೋರಾಟವನ್ನ ಮಾಡುವಂತಹ ಪರಿಸ್ಥಿತಿ ಇರುತ್ತೆ. ಬಹಳ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ನಿಮ್ಮ ಮುಖ್ಯ ಯಾವುದೇ ವಿಷಯಗಳಿದ್ದರೂ ಪ್ರಾರಂಭದ 1 ವಾರ 2 ವಾರಗಳೊಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಆ ನಂತರ ಕಷ್ಟವಾಗುತ್ತೆ. ಜವಾಬ್ದಾರಿ ನಿಭಾಯಿಸುವುದು ಕಷ್ಟ. ಮಾಡಿದ ಕೆಲಸ ಮತ್ತೆ ಮಾಡಬೇಕಾಗಿ ಬರಬಹುದು ಅಥವಾ ನಿಮ್ಮಿಂದ ಕೊರತೆಗಳಾಗಬಹುದು, ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್, ಈ ರೀತಿ ನಾನಾ ರೀತಿಯ ಸಮಸ್ಯೆಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಾಧೆ ಆಗಲಿದೆ. ನೀವೇನಾದರೂ ಸೀಕ್ರೆಟ್ ಅಫೇರ್ ಇಟ್ಕೊಂಡಿದ್ರೆ ಅದರಿಂದಲೂ ಸಮಸ್ಯೆಗಳು ಆಗುವಂತಹ ಸಂದರ್ಭ ಕೆಲವರಿಗೆ ಬರಬಹುದು.
ಈ ಅಷ್ಟಮದಲ್ಲಿ ಈ ಗ್ರಹಗಳ ಸಂಚಾರ ರಾಹು ಗ್ರಹದೊಂದಿಗೆ ಆಗ್ತಾ ಇರೋದ್ರಿಂದ ಹಿಡನ್ ಮ್ಯಾಟರ್ಸ್, ಏನು ರಹಸ್ಯದ ವಿಷಯಗಳಿರುತ್ತೆ, ಅದರ ಬಗ್ಗೆ ನಿಮಗೆ ಆಸಕ್ತಿ, ಒಲವು ಇರುತ್ತೆ ಅಂತ ಒಂದು ಅಪಾಯಗಳನ್ನು ಅಂದರೆ ಅದನ್ನು ನೀವು ಯೋಚಿಸದೆ ತಿಳಿಯುವ ಪ್ರಯತ್ನವನ್ನು ಮಾಡಬಹುದು. ಅಂದರೆ ಯಾವ ರೀತಿ ವಿಷಯಗಳಾದರೂ ಆಗ್ಬೋದು, ಲೈಫ್ ಡೆತ್ ಬಗ್ಗೆ ಆದರೂ ಆಗ್ಬೋದು, ಅಥವಾ ಜನ್ಮ ಮತ್ತು ಜೀವನ ಮತ್ತು ಡೆತ್ ಇದರ ಬಗ್ಗೆ ಆದರೂ ಆಗ್ಬೋದು, ಏನಾದರೂ ಇನ್ವೆಸ್ಟಿಗೇಷನ್ ಮಾಡುವ ವಿಷಯಗಳಾದರೂ ಆಗ್ಬೋದು. ಇವುಗಳಿಗೆ ಇಲ್ಲಿ ಒಳ್ಳೆ ಫಲವನ್ನು ಈ ಗ್ರಹಗಳು ನೀಡ್ತಾರೆ, ಡೀಪ್ ಇನ್ವೆಸ್ಟಿಗೇಷನ್ ಇದಕ್ಕೆ. ಮತ್ತು ಇಲ್ಲಿ ಆಳವಾದಂತಹ ಯೋಚನೆಗಳು, ಆಳವಾದಂತಹ ಸಮಸ್ಯೆಗಳ ಒಂದು ಚಿಂತೆಯು ನಿಮಗೆ ಕಾಡುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಚತುರ್ಥ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ಅಷ್ಟಮದಲ್ಲಿ ಸಂಚಾರ ಮತ್ತು ಈ ಮಾಸದ ಕೊನೆಯಲ್ಲಿ ಬುಧ ಗ್ರಹವು ವಕ್ರ ಸಂಚಾರ ಆಗೋದ್ರಿಂದ ಏನಾಗುತ್ತೆ, ಮೈಂಡ್ ನಿಮಗೆ ಇಲ್ಲಿ ಎಫೆಕ್ಟ್ ಆಗುತ್ತೆ. ಏನೋ ಒಂದು ಭಯಕ್ಕೆ ಒಳಗಾಗುವುದು, ಆತಂಕಕ್ಕೆ ಒಳಗಾಗುವುದು, ನಿರ್ಧಾರಗಳು ಸರಿ ಇರೋದಿಲ್ಲ, ಈ ರೀತಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಪ್ರಾರಂಭದಲ್ಲಿ 23ನೇ ದಿನಾಂಕದವರೆಗೆ ಕುಜಗ್ರಹ ಉಚ್ಚ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಒಳ್ಳೆ ಫಲಗಳೇ ದೊರೀತಾ ಇರುತ್ತೆ. ಸಡನ್ ಆಗಿ ಏನಾದರೂ ನಿಮಗೆ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ನಿಮ್ಮ ಬರವಣಿಗೆಗೆ ಏನಾದರೂ ನಿಮ್ಮಿಂದಲೇ ಕೊರತೆಗಳಾಗುವಂತೆ ಅಷ್ಟಮ ಸ್ಥಾನವನ್ನು ಪ್ರವೇಶಿಸಿದ ನಂತರ ಈ ಗ್ರಹಗಳು ಹಿನ್ನಡೆಯನ್ನು ನೀಡ್ತಾರೆ. ಬುದ್ಧಿಗ್ರಹ ಬುಧಗ್ರಹವು ವಕ್ರ ಸಂಚಾರ ಆರಂಭಿಸೋದ್ರಿಂದ ನೆನಪಿನ ಶಕ್ತಿಗೆ ಕಾರಕ ಗ್ರಹರಾಗಿರುವಂತಹ ಬುಧ ಶುಕ್ರ ಗ್ರಹಗಳು ಬಹುಗ್ರಹಗಳಿಂದ ಪೀಡಿತ ಆಗೋದ್ರಿಂದ ಏನಾಗುತ್ತೆ, ಓದಿದ ಎಲ್ಲ ವಿಷಯಗಳು ಮರೆತು ಹೋಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಾರ್ಡ್ ವರ್ಕ್ ಮಾಡ್ಕೋಬೇಕು. ಮತ್ತು ವಿದ್ಯಾರ್ಥಿಗಳು ನಿಮ್ಮ ಆರೋಗ್ಯದ ಮೇಲೆಯೂ ಗಮನ ಇಟ್ಕೊಳ್ಬೇಕಾಗತ್ತೆ. ಎಲ್ಲ ವಿಷಯಗಳ ಮೇಲೆ ನೋಡಿ, ಒಂದು ಎಕ್ಸಾಮ್ ತೆಗೆದುಕೊಳ್ಬೇಕಂದ್ರೆ ಹಿಂದಿನ ದಿನ ಆರೋಗ್ಯ ಸರಿ ಇಲ್ಲ ಅಂದ್ರೂ ಆ ಎಕ್ಸಾಮ್ಗೆ ಎಫೆಕ್ಟ್ ಆಗುತ್ತೆ. ಹೀಗೆ ಇದರ ಒಂದು ಇಂಥ ವಿಷಯಗಳ ಬಗ್ಗೆ ಸರಿಯಾದ ಗಮನ ಇರಬೇಕಾಗುತ್ತೆ. ಇನ್ನು ಪತಿ ಪತ್ನಿ ವಿಷಯದಲ್ಲಿ ಸಪ್ತಮ ಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗ ಸಂಚಾರದಿಂದ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಸಂಬಂಧಗಳಲ್ಲಿ ಸಂಘರ್ಷ, ಅಂದರೆ ನಮ್ಮದು ಸರಿ ನಿಮ್ಮದು ಸರಿ ಅನ್ನುವಂತಹ ವಿಷಯಗಳಲ್ಲಿ ನಾನು ಹೇಳಿದ್ದೇ ನಡೀಬೇಕು, ನನ್ನ ವಿಷಯಗಳೇ ಸರಿ ಇದೆ ಅನ್ನುವಂತಹ ಭಿನ್ನ ಅಭಿಪ್ರಾಯಗಳು ಮತ್ತು ಅಹಂ ಮತ್ತು ಸ್ವಾಭಿಮಾನ, ಈ ಸ್ವಾಭಿಮಾನದ ಸಂಘರ್ಷಗಳು ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಈ ಗ್ರಹಗಳು ಸಂಚರಿಸುವಾಗ ಆಗುತ್ತೆ. ಮತ್ತು ಅಷ್ಟಮದಲ್ಲಿ ಸಂಚರಿಸುವಾಗಲೂ ಈ ಬಹುಗ್ರಹಗಳು ನಿಮ್ಮ ಕುಟುಂಬ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಕುಟುಂಬ ಮತ್ತು ಪತಿ ಪತ್ನಿ ನಡುವೆ ಅಷ್ಟು ಒಳ್ಳೆಯ ಒಂದು ವಿಷಯಗಳು ನಡೆಯುವಂತೆ ಈ ಗ್ರಹಗಳು ಸಪೋರ್ಟಿವ್ ಆಗಿ ಇಲ್ಲ. ಹಾಗಾಗಿ ಕುಟುಂಬ ವಿಷಯಗಳಲ್ಲಿ, ರಿಲೇಶನ್ಶಿಪ್ ವಿಷಯಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ರಿಲೇಶನ್ಶಿಪ್ಗೆ ಕಾರಕ ಗ್ರಹ ಶುಕ್ರ ಗ್ರಹ. ಈ ಗ್ರಹವು ಸೂರ್ಯ ಗ್ರಹ, ಕುಜಗ್ರಹ, ರಾಹುಗ್ರಹಗಳೊಂದಿಗೆ ಪೀಡಿತ ಆಗ್ತಾ ಇರೋದ್ರಿಂದ ರಿಲೇಶನ್ಶಿಪ್ ಇಂದನೂ ನಿಮಗೆ ಬೇಸರ ಆಗ್ಬಹುದು, ಅವಮಾನ ಅಪಾಯಗಳನ್ನು ಎದುರಿಸುವಂತಹ ಪರಿಸ್ಥಿತಿಯು ಬರಬಹುದು. ಹಾಗಾಗಿ ಎಲ್ಲ ವಿಷಯಗಳ ಮೇಲೆ ನಿಮ್ಮ ಗಮನ ಸರಿ ಇರಬೇಕಾಗತ್ತೆ. ಮುಖ್ಯವಾಗಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂದರೆ, ಹೆಚ್ಚು ಪರಿಹಾರವನ್ನು ಯಾರು ಇಷ್ಟಪಡೋದಿಲ್ಲ ಈಗಿನ ಒಂದು ಕಾಲದಲ್ಲಿ. ಹಾಗಾಗಿ ಸರಳವಾಗಿ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಆದರೆ ಅದನ್ನು ಮನಸ್ಸಿನಿಂದ ಮಾಡ್ಕೊಳ್ಬೇಕು. ಅಂದರೆ ರಾಹು ಗ್ರಹದ ಅಷ್ಟಮ ದೋಷಕ್ಕೆ, ರಾಹು ಅಂದರೆ ಸರ್ಪ, ಹಾಗೆ ಇನ್ನು ಕುಜಗ್ರಹ, ಕುಜನ ಅಭಿಮಾನ ದೇವತೆ ಸುಬ್ರಹ್ಮಣ್ಯ, ಮತ್ತು ಸೂರ್ಯಗ್ರಹ ಅಷ್ಟಮದಲ್ಲಿ ಸಂಚಾರ, ಸೂರ್ಯನ ಅಭಿಮಾನ ದೇವತೆ ಶಿವ. ಈ ಮೂರು ಗ್ರಹಗಳಿಗೆ ಸಂಬಂಧಿಸಿದ್ದು ಇಲ್ಲಿ ಶಿವಾಂಶವೇ ಆಗಿದೆ. ಹಾಗಾಗಿ ಶಿವನ ಮಂತ್ರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಬೇಕು. ಸಾಧ್ಯವಾದಷ್ಟು ಸಂಖ್ಯೆ ಅಂದರೆ 1000ಕ್ಕೂ ಮೇಲ್ಪಟ್ಟು ಪಠನೆ ಮಾಡಿ
ಅಥವಾ 500ಕ್ಕೂ ಮೇಲ್ಪಟ್ಟು ಪಠನೆ ಮಾಡಿ, ಆದರೆ ಮನಸ್ಸಿನಿಂದ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಅಪಾಯಗಳಿಂದ ನೋಡಿ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ, ಆದರೂ ಆ ಅಪಾಯದಲ್ಲಿ ಭಗವಂತ ನಿಮ್ಮನ್ನ ರಕ್ಷಿಸ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಬೇಕಾಗುತ್ತೆ. ಮತ್ತು ನೀವು ಶಿವಲಿಂಗ ಪೂಜೆಯನ್ನ ಮನೆಯಲ್ಲಿ ಮಾಡುವವರಾಗಿದ್ರೆ ಲಿಂಗಕ್ಕೆ ಅಭಿಷೇಕವನ್ನ ಮಾಡಬಹುದು. ಅಂದರೆ ದುಃಖವನ್ನ ದಹನ ಮಾಡುವಂತಹ ಶಕ್ತಿ ಇರುವುದು ಶಿವನಿಗೆ. ಹಾಗಾಗಿ ಕಷ್ಟಗಳಿಂದ ಪಾರು ಮಾಡುವಂತಹ ಈ ಶಿವಲಿಂಗಕ್ಕೆ ನೀವು ಪ್ರಾರ್ಥಿಸೋದ್ರಿಂದ, ಅಭಿಷೇಕವನ್ನ ಮಾಡೋದ್ರಿಂದ ಬಹಳ ವಿಷಯಗಳಲ್ಲಿ ನಿಮಗೆ ರಕ್ಷೆ ಸಿಗುತ್ತೆ. ಇನ್ನು ಈ ಸ್ಥಾನದಲ್ಲಿ ಬುಧ ಶುಕ್ರ ಗ್ರಹಗಳ ಸಂಚಾರವು ಆಗ್ತಾ ಇರೋದ್ರಿಂದ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನ ನೀವು ಎಲ್ಲಾ ಕಾಲದಲ್ಲಿ ಮನನ ಮಾಡ್ತಾ ಇರಿ, ಅಥವಾ ವಿಷ್ಣು ಅಷ್ಟೋತ್ರವನ್ನ ಬೆಳಗಿನ ಸಂದರ್ಭದಲ್ಲಿ ಪಠನೆ ಮಾಡಿ. ಆಗ ನಿಮಗೆ ಈ ಗ್ರಹಗಳ ಪ್ರಭಾವ ಕಡಿಮೆ ಆಗುತ್ತೆ ಮತ್ತು ಒಳ್ಳೆಯ ರಕ್ಷಾ ಫಲವನ್ನ ನೀವು ಪಡೆದುಕೊಳ್ತೀರಾ. ಪ್ರತಿಯೊಬ್ಬರಿಗೂ ಈ ಒಂದು ಮಾಸದಲ್ಲಿ ವಿಶ್ವಶಕ್ತಿಯ ರಕ್ಷೆ ಇರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.